ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಕಮೆಂಟ್ಗಳ ಸುರಿಮಳೆ ಅಂತೂ ಬರ್ತಾನೆ ಇದೆ. ನಂದೊಂದೇ ಒಂದು ರಿಕ್ವೆಸ್ಟ್ ಏನಂತ ಅಂದರೆ, ಸುಮ್ಮನೆ ಕಾಲ್ ಮಾಡಿ 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 ಸರ್ ಈ ಖಾತ ಯಾವಾಗ ಅಂತ ಪ್ಲೀಸ್ ಯಾರೂ ಫೋನ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಡೈಲಿನೂ 100 ಕಾಲ್ ರಿಸೀವ್ ಮಾಡ್ತಾ ಇದ್ದೇನೆ ನಾನು. ಅಲ್ಲಿ ಗೌರ್ನಮೆಂಟಿಂದ ಅನೌನ್ಸ್ ಆಗಬೇಕು, ನಾನು ಹೇಳಬೇಕು. ಸುಮ್ಮನೆ ನೀವು ಕಾಲ್ ಮಾಡಿ ಕಮೆಂಟಲ್ಲೂ ಅದೇ ಕೇಳ್ತೀರಾ. ಇದು ಮಾಡಿದ್ರು ನಾನು ಯಾವುದೇ ವಿಷಯ ಹಾಕಿದ್ರು ಕೂಡ ನೀವು ಕೇಳೋದು ಒಂದೇ, ಸರ್ ಈ ಖಾತೆ ಯಾವಾಗ. ಬೇರೆ ವಿಷಯನೂ ತಿಳ್ಕೊಳ್ಳಿ. ಈ ಖಾತೆ ಅನ್ನೋದು ನಿಮ್ಗೆ ಇವತ್ತಲ್ಲ ನಾಳೆ ಬಿಟ್ಟೇ ಬಿಡ್ತಾರೆ. ನೀವು ಬೇರೆ ವಿಷಯದ ಬಗ್ಗೆನೂ ತಿಳ್ಕೊಳ್ಳಿ, ಯೂಸ್ ಆಗುತ್ತೆ ಲೈಫಲ್ಲಿ. ಬರೀ ಈ ಖಾತೆ ಒಂದೇ ಅಲ್ಲ ಜೀವನ. ಇವತ್ತಲ್ಲ ನಾಳೆ ಈ ಖಾತೆ ಮಾಡೇ ಮಾಡ್ತಾರೆ. ಯಾಕೇಳಿ, ಯಾವ್ಯಾವುದು ಸೈಟ್ ರಿಜಿಸ್ಟ್ರೇಷನ್ ಆಗಿದೆ ಪ್ರತಿಯೊಂದಕ್ಕೂ ಕೂಡ ಈ ಖಾತೆ ಮಾಡಲೇಬೇಕು. ನಿಮಗೆ 2024 ಸೆಪ್ಟೆಂಬರ್ 10 ಒಳಗಡೆ ಯಾವ್ಯಾವುದು ರಿಜಿಸ್ಟ್ರೇಷನ್ ಆಗಿದೆ ಪ್ರತಿಯೊಂದು ಖಾತಾಗೂ, ಪ್ರತಿಯೊಂದು ಸೇಲ್ ಡಿಡಿಗೂ ನಿಮ್ಮ ಖಾತಾ ಸಿಗುತ್ತೆ. ಇವತ್ತಲ್ಲ ನಾಳೆ ಬಿಡಲೇಬೇಕು. ನೀವು 100 ಸಾರಿ ನನಗೆ ಫೋನ್ ಮಾಡಿದ್ರು ಕೂಡ ಯೂಸ್ ಅಂತೂ ಇಲ್ಲ, ಮಾಡೋದಂತೂ ಕನ್ಫರ್ಮ್. ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಗೌರ್ನಮೆಂಟಿಂದ ಅನೌನ್ಸ್ ಮಾಡೋದು, ಅಷ್ಟು ಬಿಟ್ಟರು ಬೇರೆ ಇನ್ನೇನೂ ಇಲ್ಲ. ಅದರಿಂದ ಕಾಲ್ ಮಾಡಿ 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 ಡಿಸ್ಟರ್ಬ್ ಮಾಡಬೇಡಿ. ನನಗೆ ಅಲ್ಲಿಂದ ಇನ್ಫಾರ್ಮೇಷನ್ ಗೊತ್ತಿದ್ದಾಗೇನೆ ನಾನೇನೇನೆ ನಿಮಗೆ ಎಲ್ಲರಿಗೂ ವಿಡಿಯೋ ವೈರಲ್ ಮಾಡ್ತೀನಿ. ತಲೆ ಕೆಡಿಸ್ಕೊಬೇಡಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಪ್ರತಿಯೊಂದರಲ್ಲೂ ನಾನು ಹಾಕ್ತೇನೆ. ತಲೆ ಕೆಡಿಸ್ಕೊಳ್ಳಿಕೊಬೇಡಿ. ಇವತ್ತು ಒಂದು ಮುಖ್ಯವಾದ ಒಂದು ಅಪ್ಡೇಟ್ ಸಿಕ್ಕಿದೆ, ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾವು ವಿಡಿಯೋಗೆ ಎಂಟರ್ ಆಗೋಣ. ಫ್ರೆಂಡ್ಸ್, ಏನೂ ಇಲ್ಲ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಏನು ಈ ಸ್ವತ್ತನ್ನು ಜಾರಿ ಮಾಡಬೇಕು ಅಂತ ಹೇಳಿಬಿಟ್ಟು ಏನು 17ನೇ ತಾರೀಕೇನೆ ಆರ್ಡರ್ ಆಯಿತು. ಆದರೂ ಕೂಡ ಸುಮಾರು ಇವಾಗ ಈ ಸರ್ಕ್ಯುಲರ್ ಬಂದೇನೆ ಸುಮಾರು 10-15 ದಿನ ಆಗ್ತಾ ಇದೆ. ಆದರೂ ಕೂಡ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ನಾವೆಲ್ಲ ಅಂದ್ಕೊಳ್ತಾ ಇದ್ವಿ. ಆದರೆ ಇವಾಗ ಏನು ಈ ಸ್ವತ್ತು ಸಮರ್ಪಕವಾಗಿ ಜಾರಿಗೊಳಿಸಿ ಅಂತ ಹೇಳ್ಬಿಟ್ಟು ಏನು ನಮ್ಮ ರೆವೆನ್ಯೂ ಸಿಇಒಗಳಿದ್ದಾರೆ ಅವರಿಗೆ ಖಡಕ್ ಆಗಿ ಒಂದು ಸೂಚನೆಯನ್ನ ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಿದ್ದಾರೆ. ಏನು ಈ ಗ್ರಾಮೀಣ ಪ್ರದೇಶಗಳ ಸುಮಾರು 1 ಕೋಟಿ ಆಸ್ತಿಗಳನ್ನ ಈ ಸ್ವತ್ತು ತೆಕ್ಕೆಗೆ ತರುವ ಮೂಲಕ ಮನೆ ಮತ್ತು ನಿವೇಶನಗಳಿಗನ್ನ ಏನು ಸಕ್ರಮಗೊಳಿಸಬೇಕು ಅನ್ನೋದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಅದನ್ನ ಜಾರಿಗೊಳಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನು ಈ ಸ್ವತ್ತು ಅನುಷ್ಠಾನ ಮತ್ತೆ ಇತರ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಮಂಗಳವಾರ ಇವತ್ತು ಏನು ನಡೆಸಿದ್ರು, ಈ ಕುರಿತು ನಿಯಮಗಳನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನನ ಮಾಡಿಸಲು ಜಿಲ್ಲಾ ಮಟ್ಟದಲ್ಲಿ ವಿಶೇಷ ತರಬೇತಿಯನ್ನು ಕೂಡ ಒಂದು ಆಯೋಜಿಸಲಾಗಿತ್ತು. ಯಾಕಂತ ಅಂದರೆ ಇದು ಇಲ್ಲದೆ ಏನೂ ಇದು ಮಾಡಲಿಕ್ಕಾಗಲ್ಲ. ಯಾಕಂತ ಅಂದರೆ ಯಾವುದೇ ಒಂದು ವಿಷಯನ್ನ ನಾವು ಸಮರ್ಪಕವಾಗಿ ತಿಳಿದು ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನೋದೇನೆ ಸರ್ಕಾರದ ಒಂದು ನಿಲುವು ಅಂತಲೇ ಹೇಳಬೇಕು. ಲಕ್ಷಾಂತರ ಜನರು ಈ ಯೋಜನೆ ಏನು ಈ ಸ್ವತ್ತು ಅನ್ನೋದೊಂದಿದೆ, ಈ ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಮತ್ತೆ ಸಾರ್ವಜನಿಕರಿಗೆ ಸುಲಲಿತವಾಗಿ ಮತ್ತೆ ಪಾರದರ್ಶಕವಾಗಿ ಈ ಖಾತಾ ಪ್ರಯೋಜನ ದೊರೆಯುವಂತೆ ಸಿಬ್ಬಂದಿಯನ್ನು ಕೂಡ ಸಜ್ಜು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಜನಪ್ರತಿನಿಧಿಗಳು ಇದನ್ನ ಸಮರ್ಪಕವಾಗಿ ಮಾಡಿಕೊಂಡು ಹೋಗ್ಬೇಕು ಅಂತಂದು ಹೇಳ್ಬಿಟ್ಟು ಅವ್ರ ಎಲ್ಲರ ನೆರವನ್ನು ಕೂಡ ಪಡಿಬೇಕು ಅಂತ ಹೇಳಿಬಿಟ್ಟು ಒಂದು ಆಂದೋಲನವನ್ನು ಕೂಡ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ಸೂಚನೆ ಮಾಡಿದ್ರು. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಆಸ್ತಿ ತೆರಿಗೆ ಸಂಗ್ರಹ ಕುಂಠಿತವಾಗಿರುವುದರಿಂದ ಏನು ಕಡಿಮೆ ಆಗ್ತಾ ಇದೆ ಇದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದಂತಹ ಪ್ರಿಯಾಂಕಾ ಖರ್ಗೆ ಅವರು ಅಲ್ಲಿನ ಸಿಬ್ಬಂದಿಗಳಿಗೆ
ಸೂಚನೆಯನ್ನ ಕೂಡ ನೀಡಬೇಕು, ಸಭೆಯನ್ನ ನಡೆಸಬೇಕು, ವಿಮರ್ಶೆ ಮಾಡಬೇಕು, ಸ್ಥಳ ಪರೀಕ್ಷೆ ಮಾಡೋದ್ರ ಮುಖಾಂತರ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೂ ಕೂಡ ಒಂದು ನಿರ್ದೇಶನವನ್ನ ನೀಡಬೇಕು ಅಂತ ಹೇಳಿದ್ರು. ಹಾಗೆಯೇ ಸಾರ್ವಜನಿಕರ ದೂರುಗಳನ್ನ ಗಂಭೀರವಾಗಿ ಪರಿಗಣನೆಗೆ ತಗೋಬೇಕು, ಅದಕ್ಕೆ ಪರಿಹಾರವನ್ನು ಕೂಡ ತೆಗೆದುಕೊಳ್ಬೇಕು. ಕೆಳ ಹಂತದ ಅಧಿಕಾರಿಗಳಿಗೆ ಕಳುಹಿಸದಂತಹ ದೂರುಗಳ ಸ್ಥಿತಿಗಳನ್ನ, ಆ ಸ್ಥಿತಿಯ ವಿವರಗಳನ್ನು ಕೂಡ ಪಡಿಬೇಕು. ಅದಕ್ಕೆ ಇಮ್ಮಿಡಿಯೇಟ್ ಏನಿದಾಗುತ್ತೆ ಅದಕ್ಕೆ ಸೊಲ್ಯೂಷನ್ ಅನ್ನ ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು. ಇದು ಆಲ್ರೆಡಿ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದ ಹಾಗಿದೆ ಈ ಸ್ವತ್ತು ಪ್ರಕ್ರಿಯೆ. ಇನ್ನು ಕೆಲವು ದಿನಗಳಲ್ಲಿ ಮ್ಯಾಕ್ಸಿಮಮ್ 3 to 4 days, ಮ್ಯಾಕ್ಸಿಮಮ್ ವಿತಿನ್ ದ 10th ಒಳಗಡೆನೇನೆ ನನ್ನ ಅನಿಸಿಕೆ ಪ್ರಕಾರ ಅನೌನ್ಸ್ ಆಗುತ್ತೆ. ಎಲ್ಲರೂ ಕೂಡ ನಿಮ್ಮ ಪ್ರಾಪರ್ಟಿಯ ಡಾಕ್ಯುಮೆಂಟ್ ಅನ್ನ ರೆಡಿಯಾಗಿ ಇಟ್ಕೊಳ್ಳಿ. ಅದು ಅನೌನ್ಸ್ ಆದ ತಕ್ಷಣ ಅನೌನ್ಸೆಡ್ ಡೇಟ್ ಕೂಡ ನಾನು ಹೇಳ್ತೀನಿ, ಅವತ್ತು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು, ಅಥವಾ ನೀವು ಪಂಚಾಯಿತಿಗೆ ಹೋಗ್ಬಿಟ್ಟು ಅಲ್ಲೇನೇನೆ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಿಸ್ಬೋದು. ಇದು ಇವತ್ತಿಗೆ ಆಗಿರುವಂತಹ ಈ ಸ್ವತ್ತು ಪ್ರಕ್ರಿಯೆ. ಇನ್ನೂ ಅಫಿಷಿಯಲ್ ಆಗಿ ನಿಮಗೆ ಅನೌನ್ಸ್ ಮಾಡಬೇಕು ಅಂತಂದ್ರೆ ಇನ್ನು ಈ ವಾರದಲ್ಲಿ ಯಾವ ಡೇಟು ಅಂತ ಹೇಳ್ತೀನಿ, ಆವಾಗ ನೀವು ಅಪ್ಲೈ ಮಾಡೋದಕ್ಕೆ ನಿಮಗೆ ಒಂದು ಈಸಿ ಆಗುತ್ತೆ. ಯಾಕಂದ್ರೆ ಸುಮ್ಮನೆ ಕಾಲ್ ಮಾಡಿ ನನಗೂ ಕೂಡ ಡಿಸ್ಟರ್ಬ್ ಮಾಡಬೇಡಿ. ಅದು ಅನೌನ್ಸ್ ಆದ ತಕ್ಷಣ ನಾನು ಹೇಳ್ತೇನೆ. ಇವತ್ತು ಏನು ಸಿಇಒಗಳಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನು, ಯಾಕಂದ್ರೆ ಡಿಲೇ ಆಗ್ತಾ ಇದೆ, ಅದರಿಂದ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಲ್ಲ ರೀತಿಯಲ್ಲೂ ಕೂಡ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.